ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನೋಡಿ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಮುಂದಿನ ಕಂತು ಯಾವಾಗ, ಪ್ರತಿ ತಿಂಗಳು ಆಗ್ತಿದ್ದಂಗೆ ಈ ತಿಂಗಳು ದುಡ್ಡು ಬರುತ್ತಾ ಬರಲ್ವಾ, ಈ ತಿಂಗಳು ಯಾವಾಗ ದುಡ್ಡು ಬರುತ್ತೋ ಅಥವಾ ಮುಂದಿನ ತಿಂಗಳು ಯಾವಾಗ ದುಡ್ಡು ಬರುತ್ತೋ ಅನ್ನೋ ಟೆನ್ಷನಲ್ಲೇ ಒಂದಷ್ಟು ಹೆಣ್ಣು ಮಕ್ಕಳು ಕಾಯ್ತಾ ಇರ್ತಾರೆ. ಸೊ ಹಣ ಜಮೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಅರ್ಹ 3,12,818 ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 2 ಅಥವಾ 3 ದಿನಗಳಲ್ಲಿ, ಬಹಳ ಜಾಸ್ತಿ ದಿನ ಏನಿಲ್ಲ, 2 ಅಥವಾ 3 ದಿನಗಳಲ್ಲಿ ಒಟ್ಟು 62,56,36,000 ಮೊತ್ತವನ್ನು ಜಮೆ ಮಾಡಲಾಗುವುದು ಅಂತ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ಪಿ ನಾಯ್ಕ್ ಹೇಳಿದ್ದಾರೆ. ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು 2-3 ದಿನಗಳಲ್ಲಿ ನಿಮ್ಮ ಗೃಹಲಕ್ಷ್ಮಿ ಏನು ಹಣ ಇದೆ ಅದು ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಅಂತ ಸತೀಶ್ ಪಿ ನಾಯ್ಕ್ ಅವರು ಹೇಳಿದ್ದಾರೆ. ತುಂಬ ಜನಕ್ಕೆ ಹೆದರಿಕೆ ಕೂಡ ಆಗಿತ್ತು. ಸಿದ್ದರಾಮಯ್ಯನವರು CM ಸ್ಥಾನ ಬಿಟ್ಟು DK ಶಿವಕುಮಾರ್ ಅವರು CM ಸ್ಥಾನಕ್ಕೆ ಏರಿದಾಗ ಅಯ್ಯೋ ದುಡ್ಡು ಬರುತ್ತೋ ಇಲ್ವೋ, ಏನೋ 2,000 ರೂಪಾಯಿ ಬರೋದ್ರಲ್ಲಿ ಏನೋ ಒಂದು ಮಾಡ್ಕೊಂಡಿದ್ವಿ, ಇನ್ನು ಮುಂದೆ ದುಡ್ಡು ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳೆಲ್ಲ ಗಾಬರಿ ಆಗಿದ್ರು. ಫೈನಲಿ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು, CM ಸಿದ್ದರಾಮಯ್ಯನವರಿದ್ರು ಕೂಡ ನಾನಿದ್ರು ಕೂಡ ನಮ್ಮ ಸರ್ಕಾರ ಇರೋ ತನಕ ಕೂಡ ಈ ಯಾವ ಯೋಜನೆಗಳನ್ನು ಕೂಡ ನಾವು ತೆಗೆಯೋದಿಲ್ಲ ಅಂತ ಹೇಳಿದ್ದಾರೆ. ಈ ಗೃಹಲಕ್ಷ್ಮಿ ಫಲಾನುಭವಿಗಳು ಆತಂಕ ಬೇಡ, ಅವ್ರಿಗೆ ಯಾರು ಆತಂಕ ಪಡೋದು ಬೇಡ. ಕಾರವಾರದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಚೇರಿಯಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ಅಧಿಕಾರಿಗಳ ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ್ದಾರೆ. ಒಂದು ಸಭೆಯನ್ನೇ ಕೂಡ ಮಾಡಿದ್ರು, ಅದರಲ್ಲಿ ಮಾತನಾಡಿದ್ದಾರೆ. ಈ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಒಂದೇ ಫಲಾನುಭವಿ ಹಲವು ಖಾತೆಗಳನ್ನು ಹೊಂದಿರುವ ಸಾಧ್ಯತೆ ಕೂಡ ಇದೆ. ಅಂದರೆ ಒಬ್ಬರೇ 2-3 ಅಕೌಂಟನ್ನು ಹೊಂದಿದ್ದಾರೆ, 2-3 ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಈ ರೀತಿಯಾದಂಥದ್ದು ಕೂಡ ನಡೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ 26,986 ಫಲಾನುಭವಿಗಳ ಖಾತೆಗಳನ್ನು ಮರುಪರಿಶೀಲನೆ ನಡೆಸಲಾಗಿದೆ. ಈ ತಪಾಸಣೆಯಲ್ಲಿ ಜಿಲ್ಲೆಯ ಯಾವುದೇ ಫಲಾನುಭವಿಯ ಖಾತೆಗೆ ಒಂದೇ ತಿಂಗಳಲ್ಲಿ 2 ಬಾರಿ ಹಣ ಜಮೆಯಾಗುವುದು ಕಂಡು ಬಂದಿಲ್ಲ. ಅಂದರೆ ಈಗ ಯಾರಿಗೂ ಕೂಡ ಒಂದೇ ತಿಂಗಳಲ್ಲಿ 2 ಬಾರಿ ಜಮೆ ಆಗಿರೋದು ಕಂಡು ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಅದರ ಮೊದಲೆಲ್ಲ ನಾರ್ಮಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಒಬ್ಬರೇ 2-3 ಅಕೌಂಟನ್ನು ಇಟ್ಕೊಂಡಿರುವಂಥದ್ದು, 2-3 ಅಕೌಂಟಿಗೆ ದುಡ್ಡು ಹೋಗಿರುವಂಥದ್ದು ಅಥವಾ ಒಂದೇ ಅಕೌಂಟಿಗೆ 2-3 ಬಾರಿ ಜಮೆ ಆಗಿರುವಂಥದ್ದು, ಈ ರೀತಿಯಾಗೆಲ್ಲ ಕೂಡ ನಡೆದಿದೆ. ಆದರೆ ಈ ತಿಂಗಳು ಯಾವುದೂ ಕೂಡ ಆಗಿಲ್ಲ, ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಗೃಹ ಜ್ಯೋತಿ ಯೋಜನೆ ನಿಲ್ಲುತ್ತಾ ಅಂತ ಕೇಳೋದಾದರೆ, ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದರ ಫಲಾನುಭವಿಗಳ ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳುವಂತಹ ಉದ್ದೇಶದಿಂದ ಅಧಿಕಾರಿಗಳೆಲ್ಲ ಕೂಡ ಮನೆ ಮನೆಗೆ ತೆರಳಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಪರಿಶೀಲನೆಗೆ ಆಗಮಿಸುವ ಅಧಿಕಾರಿಗಳಿಗೆ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ವೋಟರ್ ID-ಯನ್ನು ತೋರಿಸಲೇಬೇಕು. ಸೇರಿದಂತೆ ಅಗತ್ಯ ದಾಖಲೆಗಳೇನಿದೆ ಅದೆಲ್ಲದನ್ನು ಕೂಡ ನೀಡಿ ಸಹಕರಿಸಬೇಕು. ಗೃಹಜ್ಯೋತಿ ಮರುಪರಿಶೀಲನೆಗೆ ಬರುವ ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಲು ನಿರಾಕರಿಸುವ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆಯ ಸೌಲಭ್ಯ ಮುಂದುವರಿಯುವುದು ಕಷ್ಟವಾಗಬಹುದು. ಈಗ ಏನು ಮನೆಗೆ ಬರ್ತಿದ್ದಾರೋ ಅಧಿಕಾರಿಗಳು, ಅವರಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೋ ಆ ಡಾಕ್ಯುಮೆಂಟ್ಸ್ನ ತೋರಿಸಿಲ್ಲ ಅಂತಂದರೆ ನಿಮಗೆ ಗೃಹಜ್ಯೋತಿ ಸಿಗೋದು ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಜಿಲ್ಲೆಯಲ್ಲಿ ಮಹಿಳೆಯ ಹಿನ್ನೆಲೆ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಪರಿಶೀಲನಾ ಕಾರ್ಯ ಕೆಲವೆಡೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಈ ಕಾರ್ಯವನ್ನು ಚುರುಕುಗೊಳಿಸಿ ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗ್ತದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮುಂದೆ ನಿಮಗೆ ಗೃಹಜ್ಯೋತಿ ಏನಾದರೂ ದುಡ್ಡು ಬರಲೇಬೇಕು ಅಂತಂದರೆ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಾಗ ಅವರೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೋ ಅದನ್ನು ತೋರಿಸಿದ್ರೆ ಅಲ್ಲಿಗೆ ಮುಗಿದೋಗುತ್ತೆ. ಖಂಡಿತ ನಿಮಗೆ ಗೃಹಜ್ಯೋತಿ ಏನಿದೆ ಅದು ಮುಂದುವರಿಯುತ್ತೆ. ಅಕಸ್ಮಾತ್ ನೀವೇನಾದರೂ ಡಾಕ್ಯುಮೆಂಟ್ಸ್ ತೋರಿಸೋದಕ್ಕೆ ಹಿಂದೆ ಮುಂದೆ ಏಟ್ ಹಾಕಿದ್ರೆ ನಿಮಗೆ ಗೃಹಜ್ಯೋತಿ ಸಿಗೋದು ಕಷ್ಟವಾಗುತ್ತೆ. ಅಂದರೆ ಈಗ ಸ್ವಲ್ಪ ನಿಧಾನಕ್ಕೆ ನಡೀತಾ ಇದೆ ಆ ಒಂದು ಪ್ರೊಸೀಜರು. ಮುಂದಿನ ದಿನಗಳಲ್ಲಿ ಅದು ಸಿಕ್ಕಾಪಟ್ಟೆ ಚುರುಕಾಗಿ ನಡೆಯುತ್ತೆ, ಬೇಗ ಪೂರ್ಣಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.